ಡಿಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಯನ್ನ ತನ್ನದಾಗಿಸ್ಕೋಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ. ಈಗ ಹೈಕಮಾಂಡ್ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತುಗಳನ್ನ ಆಡಿದೆ. ಬಿಗ್ ಹೋಪ್ ಮತ್ತು ಲಾಸ್ಟ್ ಹೋಪ್ ಅಂತಂದ್ರೆ ಅದು ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಈ ಕ್ರಮವಾಗೇ ಬರ್ತಾರೆ. ಸೋನಿಯಾ ಗಾಂಧಿ ಅವರ ಬೆಳೆ ಬಹಳ ನಂಬಿಕೆ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ. ಲಾಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು. ಇವರಿಂದ ಏನ್ ನಿರೀಕ್ಷೆ ಮಾಡಿದ್ರು ಡಿಕೆ ಶಿವಕುಮಾರ್, ಆ ನಿರೀಕ್ಷೆ ಹುಸಿ ಆಯ್ತಾ? ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಸಿಎಂ ಚೇರ್ ವಿಚಾರವಾಗಿ ಏನ್ ಅನ್ಕೊಂಡಿದ್ರು ಆ ಅಭಯವನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರ? ಔತಣಕೂಟದಲ್ಲಿ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಭಾಗಿಯಾಗಿದ್ರು. ಔತಣಕೂಟದಿಂದ ಸಿಎಂ ಸಿದ್ದರಾಮಯ್ಯ ದೂರ ಉಳಿದಿದ್ರು, ಅವ್ರಿಗೆ ಆಹ್ವಾನ ಇರಲಿಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಮಾತ್ರ ಔತಣಕ್ಕೆ ಕರೆದಿದ್ರು. ಯಾಕೆ ಕರೆದ್ರು ಹೈಕಮಾಂಡ್ ಇವರೊಬ್ಬರನ್ನೇ? ಸಿಎಂ ಅಲ್ಲೇ ಇದ್ರು, ಸಿಎಂ ಅವ್ರನ್ನ ಕರೀಲಿಲ್ಲ, ಡಿಸಿಎಂ ಅವ್ರನ್ನ ಕರೆದ್ರು. ಏನಕ್ಕೆ? ಬುದ್ಧಿವಾದ ಹೇಳೋದಕ್ಕೆ ಮಾತ್ರ ಕರೆಸ್ಕೊಂಡ್ರ ವರಿಷ್ಠರು. ಡಿಕೆ ಶಿವಕುಮಾರ್ ಅದಾಗಲ್ಲ, ಸದ್ಯಕ್ಕೆ ನೀವು ಸುಮ್ಮನೆ ಇರಿ, ಮುಂದೆ ನಾವೇ ನಿಮಗೆ ಒಳ್ಳೆ ಸುದ್ದಿಯನ್ನ ಕೊಡ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ತಾಳ್ಮೆಯನ್ನ ಕಳ್ಕೋಬೇಡಿ, ನಿಮ್ಮ ಬಣದವರಿಗೂ ಕೂಡ ಹೇಳಿ, ಓಪನ್ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಬುದ್ಧಿವಾದವನ್ನ ಹೇಳೋದಕ್ಕೆ ಕರೆಸ್ಕೊಂಡ್ರ. ರಾಹುಲ್ ಗಾಂಧಿ ಜೊತೆಗೆ ಡಿಕೆ ಶಿವಕುಮಾರ್ 2 ನಿಮಿಷದ ಭೇಟಿ ಆಯಿತು. 2 ನಿಮಿಷ ಮಾತಾಡಿದ್ದಾರೆ, 120 ಸೆಕೆಂಡ್. ಡಿಕೆ ಶಿವಕುಮಾರ್ ಜೊತೆಗೆ 2 ನಿಮಿಷದಲ್ಲಿ ಏನ್ ಚರ್ಚೆ ಮಾಡಿಬಿಟ್ರು? ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಕ್ಕೆ ಒಂದು 5 ನಿಮಿಷ ಬೇಕು, ಅವರು ಯೋಚನೆ ಮಾಡಿ ವಿಚಾರ ತಿಳಿಸೋದಕ್ಕೆ ಒಂದು 5-6 ನಿಮಿಷ ಬೇಕು. ಇನ್ನು 2 ನಿಮಿಷದಲ್ಲಿ ಏನ್ ಮಾತಾಡಿದ್ರು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇರಲಿ, ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಏನು ಮಾತಾಡಿದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅನ್ನುವಂತಹದ್ದು ಒಂದು ಸ್ಪಷ್ಟವಾದಂತಹ ವಿಚಾರ ಗೊತ್ತಾಗ್ತಾ ಇದೆ. 2 ನಿಮಿಷದ ಮಾತುಕತೆಯಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ವಂತೆ, ಖಚಿತ ಭರವಸೆಯನ್ನ ಕೊಟ್ಟಿಲ್ಲ. ಆದರೆ ಶೀಘ್ರದಲ್ಲೇ ಪರಿಹಾರ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಖಡಕ್ ಆಗಿ ಡಿಕೆ ಶಿವಕುಮಾರ್ ಆಪ್ ಸಿಎಂ ಬನೋಗೆ ಅಂತ ಹೇಳಿಲ್ಲ ಅವರು, ಆದ್ರೆ ಇಸ್ಕಾ ಹಾಲ್ ನಿಖಾಲೆಂಗೆ, ಕೂಡಲೇ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿದ್ರಂತೆ. ಪರಿಹಾರ ಅಂದ್ರೇನು? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅದೇ ಪರಿಹಾರ. ಆದ್ರೆ ಅದನ್ನು ನೇರವಾಗಿ ಯಾಕೆ ಹೇಳಿಲ್ಲ ರಾಹುಲ್ ಗಾಂಧಿ ಅವರು? ಇದು ಈಗ ಬಿಗ್ ಕ್ವಶನ್ ಆಗಿದೆ. ಅಧಿವೇಶನದ ಬಳಿಕವೇ ನಾಯಕತ್ವ ಬದಲಾವಣೆಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ಜನವರಿಯಲ್ಲಿ ಸಿಎಂ ಡಿಸಿಎಂಗೆ ಮತ್ತೆ ಹೈಕಮಾಂಡ್ ಕರೀಬಹುದು, ಅವಾಗ ಮತ್ತೆ ಈ ವಿಚಾರವಾಗಿ ಮಾತುಕತೆ ಆಗಬಹುದು. ಅಲ್ಲಿವರೆಗೂ ಡಿಕೆ ಶಿವಕುಮಾರ್ ಸುಮ್ಮನಿರಬೇಕು. ಅವಾಗಾದ್ರೂ ಇವ್ರು ಅನ್ಕೊಂಡಂಗೆ ಆಗತ್ತಾ? ಆಗುತ್ತೆ ಅಂತಂದ್ರೆ ಈಗ ಏನಾದ್ರೂ ಸ್ವಲ್ಪ ರೀತಿಯಲ್ಲಿ ಅವ್ರಿಗೆ ಸುಳಿವು ಸಿಕ್ಕಿರೋದು, ಆದ್ರೆ ಅದು ಸಿಗ್ಲೇ ಇಲ್ವೇ? ಹಾಗಿದ್ರೆ ಎಲ್ಲ ಪಟ್ಟುಗಳನ್ನ ಅರಿತಿರುವ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸೋಲನ್ನ ಒಪ್ಕೊಳ್ಳುವಂತ ಮನುಷ್ಯನೇ ಅಲ್ಲ ಡಿಕೆ ಶಿವಕುಮಾರ್. ನಾನಾ ರೀತಿಯ ಸ್ಟ್ರಾಟಜಿಗಳು ಅವರ ಬತ್ತಳಿಕೆಯಲ್ಲಿದೆ, ಒಂದೊಂದನ್ನೇ ಬಿಡ್ತಾ ಹೋಗ್ತಾರೆ. ಹೈಕಮಾಂಡ್ ಅದಕ್ಕೆ ಯಾವ ರೀತಿ ಮಣೆ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈಗ ಚಿಕ್ಕ ಬ್ರೇಕ್. ಡಿಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಯನ್ನ ತನ್ನದಾಗಿಸ್ಕೋಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ. ಈಗ ಹೈಕಮಾಂಡ್ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತುಗಳನ್ನ ಆಡಿದೆ. ಬಿಗ್ ಹೋಪ್ ಮತ್ತು ಲಾಸ್ಟ್ ಹೋಪ್ ಅಂತಂದ್ರೆ ಅದು ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಈ ಕ್ರಮವಾಗೇ ಬರ್ತಾರೆ. ಸೋನಿಯಾ ಗಾಂಧಿ ಅವರ ಬೆಳೆ ಬಹಳ ನಂಬಿಕೆ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ. ಲಾಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು. ಇವರಿಂದ ಏನ್ ನಿರೀಕ್ಷೆ ಮಾಡಿದ್ರು ಡಿಕೆ ಶಿವಕುಮಾರ್, ಆ ನಿರೀಕ್ಷೆ ಹುಸಿ ಆಯ್ತಾ? ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಸಿಎಂ ಚೇರ್ ವಿಚಾರವಾಗಿ ಏನ್ ಅನ್ಕೊಂಡಿದ್ರು ಆ ಅಭಯವನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರ? ಔತಣಕೂಟದಲ್ಲಿ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಭಾಗಿಯಾಗಿದ್ರು. ಔತಣಕೂಟದಿಂದ ಸಿಎಂ ಸಿದ್ದರಾಮಯ್ಯ ದೂರ ಉಳಿದಿದ್ರು, ಅವ್ರಿಗೆ ಆಹ್ವಾನ ಇರಲಿಲ್ಲ.
ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರ ಔತಣಕ್ಕೆ ಕರೆದಿದ್ರು. ಯಾಕೆ ಕರೆದ್ರು ಹೈಕಮಾಂಡ್ ಇವರೊಬ್ಬರನ್ನೇ? ಸಿಎಂ ಅಲ್ಲೇ ಇದ್ರು, ಸಿಎಂ ಅವ್ರನ್ನ ಕರೀಲಿಲ್ಲ, ಡಿಸಿಎಂ ಅವ್ರನ್ನ ಕರೆದ್ರು. ಏನಕ್ಕೆ? ಬುದ್ಧಿವಾದ ಹೇಳೋದಕ್ಕೆ ಮಾತ್ರ ಕರೆಸ್ಕೊಂಡ್ರ ವರಿಷ್ಠರು. ಡಿ ಕೆ ಶಿವಕುಮಾರ್ ಅದಾಗಲ್ಲ, ಸದ್ಯಕ್ಕೆ ನೀವು ಸುಮ್ಮನೆ ಇರಿ, ಮುಂದೆ ನಾವೇ ನಿಮಗೆ ಒಳ್ಳೆ ಸುದ್ದಿಯನ್ನ ಕೊಡ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ತಾಳ್ಮೆಯನ್ನ ಕಳ್ಕೋಬೇಡಿ, ನಿಮ್ಮ ಬಣದವರಿಗೂ ಕೂಡ ಹೇಳಿ, ಓಪನ್ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಬುದ್ಧಿವಾದವನ್ನ ಹೇಳೋದಕ್ಕೆ ಕರೆಸ್ಕೊಂಡ್ರ. ರಾಹುಲ್ ಗಾಂಧಿ ಜೊತೆಗೆ ಡಿ ಕೆ ಶಿವಕುಮಾರ್ 2 ನಿಮಿಷದ ಭೇಟಿ ಆಯಿತು. 2 ನಿಮಿಷ ಮಾತಾಡಿದ್ದಾರೆ, 120 ಸೆಕೆಂಡ್. ಡಿ ಕೆ ಶಿವಕುಮಾರ್ ಜೊತೆಗೆ 2 ನಿಮಿಷದಲ್ಲಿ ಏನ್ ಚರ್ಚೆ ಮಾಡಿಬಿಟ್ರು? ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಕ್ಕೆ ಒಂದು 5 ನಿಮಿಷ ಬೇಕು, ಅವರು ಯೋಚನೆ ಮಾಡಿ ವಿಚಾರ ತಿಳಿಸೋದಕ್ಕೆ ಒಂದು 5-6 ನಿಮಿಷ ಬೇಕು. ಇನ್ನು 2 ನಿಮಿಷದಲ್ಲಿ ಏನ್ ಮಾತಾಡಿದ್ರು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇರ್ಲಿ, ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಏನ್ ಮಾತಾಡಿದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅನ್ನುವಂತಹದ್ದು ಒಂದು ಸ್ಪಷ್ಟವಾದಂತಹ ವಿಚಾರ ಗೊತ್ತಾಗ್ತಾ ಇದೆ. 2 ನಿಮಿಷದ ಮಾತುಕತೆಯಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ವಂತೆ, ಖಚಿತ ಭರವಸೆಯನ್ನ ಕೊಟ್ಟಿಲ್ಲ. ಆದರೆ ಶೀಘ್ರದಲ್ಲೇ ಪರಿಹಾರ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಖಡಕ್ ಆಗಿ ಡಿ ಕೆ ಶಿವಕುಮಾರ್ ಆಪ್ ಸಿಎಂ ಬನೋಗೆ ಅಂತ ಹೇಳಿಲ್ಲ ಅವರು, ಆದ್ರೆ ಇಸ್ಕಾ ಹಾಲ್ ನಿಖಾಲೆಂಗೆ, ಕೂಡಲೇ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿದ್ರಂತೆ. ಪರಿಹಾರ ಅಂದ್ರೇನು? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅದೇ ಪರಿಹಾರ. ಆದ್ರೆ ಅದನ್ನು ನೇರವಾಗಿ ಯಾಕೆ ಹೇಳಿಲ್ಲ ರಾಹುಲ್ ಗಾಂಧಿ ಅವರು? ಇದು ಈಗ ಬಿಗ್ ಕ್ವಶನ್ ಆಗಿದೆ. ಅಧಿವೇಶನದ ಬಳಿಕವೇ ನಾಯಕತ್ವ ಬದಲಾವಣೆಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ಜನವರಿಯಲ್ಲಿ ಸಿಎಂ ಡಿಸಿಎಂಗೆ ಮತ್ತೆ ಹೈಕಮಾಂಡ್ ಕರೀಬಹುದು, ಅವಾಗ ಮತ್ತೆ ಈ ವಿಚಾರವಾಗಿ ಮಾತುಕತೆ ಆಗಬಹುದು. ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಸುಮ್ಮನಿರಬೇಕು. ಅವಾಗಾದ್ರೂ ಇವ್ರು ಅನ್ಕೊಂಡಂಗೆ ಆಗುತ್ತೆ ಅಂತಂದ್ರೆ ಈಗ ಏನಾದ್ರೂ ಸ್ವಲ್ಪ ರೀತಿಯಲ್ಲಿ ಅವ್ರಿಗೆ ಸುಳಿವು ಸಿಕ್ಕಿರೋದು, ಆದ್ರೆ ಅದು ಸಿಗ್ಲೇ ಇಲ್ವೇ? ಹಾಗಿದ್ರೆ ಎಲ್ಲ ಪಟ್ಟುಗಳನ್ನ ಅರಿತಿರುವ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸೋಲನ್ನ ಒಪ್ಕೊಳ್ಳುವಂತ ಮನುಷ್ಯನೇ ಅಲ್ಲ ಡಿ ಕೆ ಶಿವಕುಮಾರ್. ನಾನಾ ರೀತಿಯ ಸ್ಟ್ರಾಟಜಿಗಳು ಅವರ ಬತ್ತಳಿಕೆಯಲ್ಲಿದೆ, ಒಂದೊಂದನ್ನೇ ಬಿಡ್ತಾ ಹೋಗ್ತಾರೆ. ಹೈಕಮಾಂಡ್ ಅದಕ್ಕೆ ಯಾವ ರೀತಿ ಮಣೆ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈಗ ಚಿಕ್ಕ ಬ್ರೇಕ್. ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಯನ್ನ ತನ್ನದಾಗಿಸ್ಕೋಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ. ಈಗ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತುಗಳನ್ನ ಆಡಿದೆ. ಬಿಗ್ ಹೋಪ್ ಮತ್ತು ಲಾಸ್ಟ್ ಹೋಪ್ ಅಂತಂದ್ರೆ ಅದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಈ ಕ್ರಮವಾಗೇ ಬರ್ತಾರೆ. ಸೋನಿಯಾ ಗಾಂಧಿ ಅವ್ರ ಬೆಳೆ ಬಹಳ ನಂಬಿಕೆ ಇದೆ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಲಾಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು. ಇವರಿಂದ ಏನ್ ನಿರೀಕ್ಷೆ ಮಾಡಿದ್ರು ಡಿ ಕೆ ಶಿವಕುಮಾರ್? ಆ ನಿರೀಕ್ಷೆ ಹುಸಿ ಆಯ್ತಾ? ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್